ಯಾಕಜ್ಜೆ ಬೇಜಾರಲ್ಲಿದ್ಯಾ? ನಾವು ಮಾಡೋ ವಿಡಿಯೋಗಳು ಎಲ್ಲರೂ ನೋಡ್ತಾರೆ, ಆದರೆ ನಮ್ಮ ಸ್ವಂತದವರೇ ನೋಡಿದ್ರು ಒಂದು ಲೈಕ್ ಮಾಡಲ್ಲ. ಹ್ಞೂ ಅಜ್ಜಿ, ನಮ್ಮ ಸ್ವಂತದವ್ರು ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸು ಹಂಗೆ. ಎಲ್ಲಿ ಬೆಳೆದ್ಬಿಡ್ತಾಳೆ, ಎಲ್ಲಿ ಚೆನ್ನಾಗಾಗ್ಬಿಡ್ತಾಳೆ ಅನ್ನೋ ಇದು. ಲೈಕು ಕಮೆಂಟ್ ಹಾಕ್ಬಿಟ್ರೆ ನಾವು ರಾತ್ರಿ ಕೋಟಾಧೀಶ್ವರ ಆಗ್ಬಿಡ್ತೀರಿ ಅಂತ ನಂಬಿಕೆ ಅವ್ರಿಗೆ. ನಮ್ಮ ಫ್ರೆಂಡುಗಳು ಅಷ್ಟೇನೆ, ಅಯ್ಯೋ ಅದೇ ನೀನು ಈ ವಯಸ್ಸಲ್ಲಿ ಹಿಂಗೆ ಬೇಕಾ? ಸೇಮ್ ಟು ಸೇಮ್ ಅಜ್ಜಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಿಂಗೆ ಬೇಕಾ ಇದೆಲ್ಲ, ಸಿನಿಮಾ ಎಲ್ಲ ಮಾಡಿದ್ಯಾ, ರೀಲ್ಸ್ ಮಾಡ್ತಾ ಇದೆಯಾ ಅನ್ನೋರು. ಇವಾಗ ನನ್ನ ಫ್ರೆಂಡು ನಿನ್ನ ವೀಡಿಯೋಸ್ ನೋಡ್ತಾರಂತೆ, ತುಂಬ ಚೆನ್ನಾಗಿ ಮಾಡ್ತೀಯಂತೆ, ಅವ್ರು ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂತ ಫೋನ್ ಕೊಡ್ತಾರೆ. ನಾನೇನು ಅಷ್ಟೊಂದು ಕೆಟ್ಟದಾಗ ಮಾಡ್ತೀನ? ಏ ಯಾರು ಹೇಳಿದ್ದು, ಚೆನ್ನಾಗಿ ಮಾಡ್ತೀಯಲ್ಲ. ನಮ್ಗೆ ನೋಡೋಕ್ಕಾಗಲ್ಲಪ್ಪ ಅಂತಾರೆ. ಏ ನೀವೇನು ಬೇಜಾರಾಗಬೇಡಿ ಅಜ್ಜಿ, ನಿಮ್ಮ ವಿಡಿಯೋಗೆ ನಾನು ಲೈಕ್ ಹಾಕ್ತೀನಿ, ನನ್ನ ವಿಡಿಯೋಗೆ ನೀವು ಲೈಕ್ ಹಾಕ್ರಿ ಅಷ್ಟೇ. ನಾವು ಬೆಳಿಬೋದಲ್ಲ. ಆಮೇಲೆ ನೀವು ಬೇಜಾರಲ್ಲಿ ಬೆಳಗ್ಗೆ ಶುಗರ್ ಟ್ಯಾಬ್ಲೆಟ್ ಹಾಕೊಳ್ದೆ ಬಂದ್ಬಿಟ್ಟಿದ್ದೀರಂತೆ. ನಿಮ್ಮ ಮಗ ಅಲ್ಲಿ ಹುಡ್ಕಾಡ್ತಾ ಇದ್ದ, ನನ್ನ ಕೇಳ್ದ, ಅದಕ್ಕೆ ಓಡ್ ಬಂದೆ. ಹೋಗಿ ಫಸ್ಟ್ ಹೋಗಿ ಟ್ಯಾಬ್ಲೆಟ್ ಹಾಕೊಳ್ಳಿ. ಆಮೇಲೆ ರೀಲ್ಸ್ ಮಾಡೋದು ಹೇಳ್ಕೊಟ್ಟಿದ್ದು ನಾನೇ ಅಂತ ಹೇಳ್ಬೇಡ್ರಿ ನಿಮ್ಮ ಮಗನಿಗೆ. ಆಮೇಲೆ ನನ್ನ ಕತೆ